ನೋಡಿದ್ರಪ್ಪ ನಿನ್ನೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಹೆಂಗ್ ಸೌತ್ ಆಫ್ರಿಕಾ ತೆಗೆದು ಬಗ್ಸ್ ಹೊಡೆದಿದ್ದಾರೆ ಅಂದ್ಬಿಟ್ಟು. ಇವಾಗ ಗೊತ್ತಾಗಿರ್ಬೇಕು ವಿರಾಟ್ ಕೊಹ್ಲಿ ಇದು ವ್ಯಾಲ್ಯೂ ಏನು ಅಂದ್ಬಿಟ್ಟು ಎಲ್ಲರಿಗೂ. ಯಾವ್ಯಾವ ರೇಂಜಿಂದ ಗೆಲ್ಸವನೆ 150+ T20 ಮೂರೇ ಸರಿ ಚೇಸ್ ಮಾಡಿರೋದು. ಅದರಲ್ಲಿ ವಿರಾಟ್ ಕೊಹ್ಲಿನೇ ಮ್ಯಾನ್ ಆಫ್ ದ ಮ್ಯಾಚು. ವಿರಾಟ್ ಕೊಹ್ಲಿ ಇಲ್ಲಿ ಅದು ಎಲ್ಲರೂ ನೆನ್ಸ್ಕೊಳೋದು ಗ್ಯಾರಂಟಿ. ಅದು ಬಿಟ್ಬಿಟ್ಟು ಆ ಸ್ಟೇಡಿಯಮ್ಮೇ ಅದೃಷ್ಟ ಇಲ್ಲ, ದೊಡ್ಡ ದರಿದ್ರ ಸ್ಟೇಡಿಯಂ ಅದು. ಅದರಲ್ಲೇ ಹೋಗ್ಬಿಟ್ಟು ಮ್ಯಾಚ್ ಇರ್ತಾರೆ, ದೊಡ್ಡದಾಗಿರುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಹೋಮ್ ಗ್ರೌಂಡ್ ಅಂದ್ಬಿಟ್ಟು ಅಡ್ವಾಂಟೇಜ್ ಮಾಡ್ಕೊಳ್ಳಲ್ಲ ಅಂದರೆ ನಮ್ಮ ಟೀಮ್ ಅವರೇ ತಿಕ್ಕ ಹೊಡಿತಾ ಇದ್ದೀರಲ್ಲ ನೀವು. ವರ್ಲ್ಡ್ ಕಪ್ ಫೈನಲ್ಸು ಹೇಳ್ತೀನಿ, ಆ ಸ್ಟೇಡಿಯಂ ಬಿಟ್ಟು ಬೇರೆ ಯಾವ ಸ್ಟೇಡಿಯಮಲ್ಲಿ ಇದ್ದಿದ್ರು ಇರಾ ಟೀಮ್ಗೆ ನಾವೇ ಗೆಲ್ತಾ ಇದ್ವಿ. ನೀವೇ ಹೊಡೆದಿರೋದು ಗುರು. ICC ಪ್ರೆಸಿಡೆಂಟು ಗುರು ನೀನು, ಇಂಡಿಯಾದವನು. ದಯವಿಟ್ಟು ಅರ್ಥ ಮಾಡ್ಕೊ. ಇನ್ನೇನಾದ್ರು ಫೈನಲ್ಸು ಇಲ್ಲಿ ಇಡಬೇಕು ಅಂತ ಯೋಚನೆ ಮಾಡ್ರೆ ದಯವಿಟ್ಟು ಮುಚ್ಕೊಂಡು ಬೇರೆ ಕಡೆ ವಾನ್ಖೇಡಿಯಾ, ಇಡನ್ ಗಾರ್ಡನು, DY ಪಾಟೀಲು, ಇನ್ನೂ ಕ್ರೇಜಿ ಇಲ್ಲ ಧರ್ಮಶಾಲಾಗೆ ಹೋಗ್ಬಿಡು, ವ್ಯೂ ನೋಡ್ಕೊಂಡ್ಬಿಡ್ತಾರೆ. ಈ ಸ್ಟೇಡಿಯಮ್ಗೆ ಮಾತ್ರ ಕರ್ಕೊಬರ್ಬೇಡ ಗುರು. ಸಪೋರ್ಟ್ ಐತೆ ನಮ್ಮ ಮೋದಿ ಅವ್ರಿಗೆ, ಅದೆಲ್ಲ ಪೊಲಿಟಿಕ್ಸು. ಇದು ಕ್ರಿಕೆಟು ಗುರು. ಜೈಶ ಅರ್ಥ ಮಾಡ್ಕೋ, ತಲೆಗೆ ಸ್ವಲ್ಪ ಬುದ್ಧಿ ಹಾಕೋ. ಸ್ವಲ್ಪ ಇನ್ನೂ ಡಿಸೈಡ್ ಆಗಿಲ್ಲ, ಒಳ್ಳೆ ಡಿಸೈಡ್ ಮಾಡು. ಇನ್ನೊಂದು ಟೀಮ್ ಚೇಂಜ್ ಮಾಡ್ರಲ್ಲಿ ಏನೋ ಅದಲ್ಲೋ 4 ಮ್ಯಾಚಿಂದ ಅಭಿಷೇಕ್ ಶರ್ಮಾ 19 ಹೊಡೆದವನೇ. ಸಂಜು ಸ್ಯಾಮ್ಸನ್ ಅಲ್ಲಿ ಕೂತ್ಕೊಂಡು 8 ಬಾಲ್ಗೆ ಹೊಡೆದಿನಲ್ಲ ಗುರು ಅಂತ ಕೂತ್ಕೊಂಡೆ. ಅಟ್ಲೀಸ್ಟ್ ತಿಲಕ್ ವರ್ಮನ್ ಚೇಂಜ್ ಮಾಡ್ಬಿಟ್ಟು ಸಂಜು ಸ್ಯಾಮ್ಸನ್ ಹಾಕೊಳ್ರು. ವಾಷಿಂಗ್ಟನ್ ಸುಂದರ ಅಂತೆ ಹುಚ್ಚನ ನಿಮ್ಗೆಲ್ಲೋ ಅಸರ್ ಬಟನ್ ಹಾಕೊಟ್ರಲ್ಲೋ, ಏನು ಆಡ್ತಿರಲ್ಲೋ ಗಂಭೀರ.